ಹಾಲಪ್ಪನವರ ನೇತೃತ್ವದಲ್ಲಿ BJPಯವರು ಪ್ರತಿಭಟನೆ ಮಾಡಿದರು. ಒಂದು ಮೀಸಲಾತಿಯಲ್ಲಿ ಅನ್ಯಾಯ, ಇನ್ನೊಂದು ನಮ್ಮ ಮಳೆ ಮಾಪನ ಕೇಂದ್ರಗಳು ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಆ ಪ್ರತಿಭಟನೆಯಲ್ಲಿ ಅದನ್ನು ಹೊರತುಪಡಿಸಿ ತುಂಬ ವಿಚಾರಗಳನ್ನು ಮಾತಾಡಿದರೆ ಅದಕ್ಕೆ ಸಹಜವಾಗಿ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದೆ, ಕೊಟ್ಟೇ ಕೊಡ್ತೀವಿ. ಮೀಸಲಾತಿ ಅವರ ಆರೋಪ ಇಲ್ಲ ಕಾಂಗ್ರೆಸ್ ಕಚೇರಿನಲ್ಲಾಯಿತು, IBನಲ್ಲಾಯಿತು, ಯಾರೋ ಮುಖಂಡರು ಮಾಡಿದರು ಅಂತಕ್ಕಂಥದ್ದು. ಆ ಆರೋಪ ಮಾಡಬೇಕಾದ್ರೆ ಒಂದು ಸಣ್ಣ ಪರಿಜ್ಞಾನಗಳು, ಅಲ್ಲಿ ತುಂಬ ಜನ ಮುಖಂಡರುಗಳಿದ್ರು, ಅವರಿಗೆ ಪರಿಜ್ಞಾನ ಇರಬೇಕು. ಯಾಕಂದರೆ ಮೀಸಲಾತಿ ಸಾಗರದಲ್ಲಾಯಿತು, ಶಿವಮೊಗ್ಗದಲ್ಲಿ DC ಮಾಡಿದರು ಏನು ಅಂತಕ್ಕಂಥದ್ದು. ಇವತ್ತು ಸಹಜವಾಗಿ ಮಾಧ್ಯಮದವ್ರು ಇರ್ಬೋದು, ಸಾರ್ವಜನಿಕರು ಅಥವಾ ಪೊಲಿಟಿಕಲಿ ಲಿಂಕ್ ಇರ್ತಕ್ಕಂಥವ್ರು ಯಾರೇ ಆದ್ರೂ ಸಾಗರದಲ್ಲಿ ಈ ವ್ಯವಸ್ಥೆ ಆಯಿತಾ, ತಹಸೀಲ್ದಾರ್ ಹತ್ರ ಆ ವ್ಯವಸ್ಥೆ ಬಂದಿತ್ತಾ, ಅಲ್ಲಿ ಅಧಿಕಾರಿಗಳು ಅದನ್ನೆಲ್ಲ ಪರಿಶೀಲನೆ ಮಾಡಿದ್ರಂತಂದ್ರೆ ಯಾವುದೂ ಇಲ್ಲ. ಯಾಕಂದರೆ ಎಲ್ಲದೂ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು. ನಾವು ಇವರು ಪ್ರತಿಭಟನೆ ಆದ ನಂತರ ಎಲ್ಲಾಯಿತು ಏನಾಯಿತು ಅಂತ ನಾವು ತಿಳ್ಕೊಂಡ್ವಿ. ಇದರಲ್ಲಿ ಎರಡು, ಒಂದು ನಾವು ಕಾಂಗ್ರೆಸ್ ಪಕ್ಷದವರೇ ಅದನ್ನ ಮೀಸಲಾತಿ ಮಾಡೋದಾದರೆ 5-6 ವರ್ಷದ ಹಿಂದೆ ಹಾಲಪ್ಪನವ್ರ ಶಾಸಕರು BJP ಸರ್ಕಾರ, ಅವತ್ತು ನೀವು ಮಾಡಿದ್ರಾ? ಅವತ್ತು ನೀವು ನಿಮ್ಮ ಮುಖಂಡರು ಎಲ್ಲ ಕೂತ್ಕೊಂಡು ಅದನ್ನು ಮಾಡಿದ್ರಾ? ಅವತ್ತು ನಾವೆಲ್ಲ ಕೂತ್ಕೊಂಡು ಮಾಡಿದ್ದೀವಿ ಅಂತ ಹಾಲಪ್ಪನವ್ರು ನೀವು ಒಪ್ಕೊಳ್ಳೋದಾದರೆ ಇವತ್ತು ನಾವು ಕೂತ್ಕೊಂಡು ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಬೇಕಾದ್ರೆ ಅವತ್ತು ನೀವಲ್ಲ ಅಂತಂದರೆ ಇವತ್ತು ನಾವಲ್ಲ. ಎರಡನೇದಾಗಿ ಮೀಸಲಾತಿಗಳನ್ನು ಸಹಜವಾಗಿ ಚುನಾವಣಾ ಆಯೋಗ ಅದರದ್ದೇ ಆದ ನೀತಿ ನಿಯಮಗಳಿದಾವೆ. 3 ವರ್ಷದ ರೊಟೇಷನ್ ಇದನ್ನು ತೊಗೊಳುತ್ತೆ. 2010ರಲ್ಲಿ ಯಾವ ರಿಸರ್ವೇಷನ್ ಬಂತು, 15ರಲ್ಲಿ ಯಾವ ರಿಸರ್ವೇಷನ್ ಬಂತು, 20ರಲ್ಲಿ ಯಾವ ರಿಸರ್ವೇಷನ್ ಬಂತು, ಅದೆಲ್ಲವನ್ನ ಇಟ್ಕೊಳುತ್ತೆ. ಮತ್ತು ಇಲ್ಲ ನಮಗೆ ಒಬ್ಬರೇ ಒಬ್ಬರು ST ಇಲ್ಲ ಅಂಥ ಜಾಗದಲ್ಲಿ ST ಕ್ಯಾಟಗರಿ ಹಾಕಿಬಿಟ್ಟಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಅಲ್ರಿ, ಇವತ್ತು ಹೆಚ್ಚು ಕಡಿಮೆ 7-8 ಪಂಚಾಯತಿನಲ್ಲಿ ST ಜನಾಂಗನೇ ಇಲ್ಲ, ಆದರೂ ರಿಸರ್ವೇಷನ್ ಇದೆ. ಎಡಹಳ್ಳಿ ಅಂತಲ್ಲಿ ST ಜನಾಂಗ ಇಲ್ಲ, ಗೌತಮ್ಪುರದಂತಲ್ಲಿ ST ಜನಾಂಗನೇ ಇಲ್ಲ, ಒಬ್ಬರು ಇಲ್ಲ. ಆದರೆ ಆ ಮೀಸಲಾತಿ ಸರ್ಕಾರ ಕೊಟ್ಟಿದೆ, ಅದನ್ನು ಎಲ್ಲಿಗೆ ಹಾಕಬೇಕು? ಯಾವುದೋ ಒಂದು ಊರಿಗಂತೂ ಹಾಕಲೇಬೇಕಾ? ಹಾಕ್ತಾರೆ ರೊಟೇಷನ್ ಮಾಡೋ ಹೊತ್ತಿಗೆ ಚುನಾವಣಾ ಆಯೋಗದವರು. ಅಷ್ಟು ಪರಿಜ್ಞಾನ ಇಲ್ದತ್ತೆ. ಇಲ್ಲ ನಮ್ಮಲ್ಲಿ ಎಲ್ಲ ಬಹುಸಂಖ್ಯಾತರು ಅವರಿದ್ದಾರೆ ಇವರಿದ್ದಾರೆ, ಅಲ್ಲಿಗೆ ST ಬಂದಿದೆ, SC ಬಂದಿದೆ. ಹಂಗಾರೆ SC ST ಆ ಜನಾಂಗಗಳಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ರಿಸರ್ವೇಷನ್ ಮಾಡಿರೋದು. ಅಂದರೆ ನೀವು ಆ ರಿಸರ್ವೇಷನ್ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ದೀರಿ BJPಯವರು ಅಂತಂದರೆ, ನೀವು ಶೋಷಿತರ ವಿರುದ್ಧ, ಹಿಂದುಳಿದವರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕಂದರೆ ನಿಮಗೆ SC ST ರಿಸರ್ವೇಷನ್ ಬಂದಿರೋದನ್ನ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಅಂತಂದರೆ, BJPಯಲ್ಲಿರ್ತಕ್ಕಂಥ SC ST ಮತ್ತು ಹಿಂದುಳಿದ ವರ್ಗದ ಕಾರ್ಯಕರ್ತರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸುಮ್ಮನೆ ಅವ್ರು ಯಾರೋ ಹೇಳಿದರು ಅಂತ ಹೇಳಿಬಿಟ್ಟು ಪ್ರತಿಭಟನೆ ಮಾಡೋದಲ್ಲ. ಎರಡನೇದಾಗಿ ಕಾಂಗ್ರೆಸ್ ಪಕ್ಷ ಮೀಸಲಾತಿ ಮಾಡೋದಾಗಿದ್ದರೆ ಸಾಗರದಲ್ಲಿ ಮಾತ್ರ ಮಾಡ್ತಿದ್ರಾ? ಸಾಗರದವ್ರು ಮಾತ್ರ ಪ್ರತಿಭಟನೆ ಮಾಡ್ತಿದ್ರಾ? ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಶಾಸಕರು, ಈಗ ಶಿಕಾರಿಪುರದಲ್ಲಿ ಅವ್ರದ್ದೇ ಶಾಸಕರಿದ್ದಾರೆ, ತೀರ್ಥಹಳ್ಳಿನಲ್ಲಿ ಅವ್ರದ್ದೇ ಶಾಸಕರಿದ್ದಾರೆ, ಅಲ್ಲಿ ಧ್ವನಿ ಎತ್ತಬೇಕಿತ್ತಲ್ಲ. ಯಾಕಂದರೆ ಅದು ಚುನಾವಣಾ ಆಯೋಗ ಮಾಡೋದು. ಅಲ್ಲಿ ನಿಮ್ಮ ಆಡಳಿತ ವ್ಯವಸ್ಥೆ, ಅಲ್ಲಿ ನಿಮಗೆ ಶಿವಮೊಗ್ಗದಲ್ಲಾಗಲಿ ಶಿಕಾರಿಪುರ, ಅಲ್ಲಿ ನಿಮಗೆ ಅಧಿಕಾರಿಗಳ ಕಂಟ್ರೋಲ್ ಇಲ್ವಾ? ಮಾಡೋದಕ್ಕಾಗಲ್ವಾ? ರಾಜ್ಯದ ನಾಯಕರು ಹಾಲಪ್ಪನವರು, ಅವ್ರ ಪಾರ್ಟಿಗೆ ಅಂಥವರು ಇಡೀ ಜಿಲ್ಲೆನಲ್ಲೇ ಧ್ವನಿ ಎತ್ಬೋದಿತ್ತಲ್ಲ. ಮೀಸಲಾತಿಲಿ ಕಾಂಗ್ರೆಸ್ ಹಿಂಗೆ ಮಾಡಿದೆ ಅಂತ ಕಾಂಗ್ರೆಸ್ಸೇ ಮಾಡಿದರೆ, ಸಾಗರದಲ್ಲಿ ಮಾತ್ರ ಒಂದು ನೆಪ. ಗೋಪಾಲಕೃಷ್ಣ ಬೇಳೂರು ಕ್ಷೇತ್ರದಲ್ಲಿ 2 ತಿಂಗಳ ಇಲ್ಲ, ಬೇರೆ ಕಾರಣಕ್ಕಾಗಿ, ಬೇರೆ ಕಾರಣ ಅಂತಂದರೆ ಮಂತ್ರಿಗಿರಿ ಪಡೆಯೋದಕ್ಕಾಗಿ ಬೆಂಗಳೂರಿನಲ್ಲಿ ಬೇರೆ ಬೇರೆ ಮುಖಂಡರು ಬಂತು, ಪಾರ್ಟಿ ವರಿಷ್ಠರು, ಮುಖ್ಯಮಂತ್ರಿ ಇವ್ರನ್ನೆಲ್ಲ ಭೇಟಿ ಮಾಡಿ ಒತ್ತಡ ಹಾಕೋಂಥ ಪ್ರೋಸೆಸ್ಸಲ್ಲಿ ಇದ್ದರು. ಅದನ್ನೇ ಒಂದು ದೊಡ್ಡ ತಪ್ಪು ಅನ್ನೋ ಹಂಗೆ ಮಾತಾಡೋದು. ಮತ್ತು ಮಂತ್ರಿಗಿರಿ ಕೊಡಲ್ಲ ಅಂದ ತಕ್ಷಣ ಸಂಘ ಪರಿವಾರದ ಮುಖಂಡರಿಗೆ ಫೋನ್ ಮಾಡಿಬಿಟ್ಟಿದ್ರು, ದೊಡ್ಡ ಅಪರಾಧ. ಅಯ್ಯೋ, ನೀವು ಮಂತ್ರಿಗಿರಿ ಕೊಡಲ್ಲ ಅಂದ ತಕ್ಷಣ ಫೋನ್ ಮಾಡಿದ್ರು ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ಆದರೆ 2018ರಲ್ಲಿ ಸಾಗರದಲ್ಲಿ ಟಿಕೆಟ್ ಇಲ್ಲ ನಿಮಗೆ ಅಂದ ತಕ್ಷಣ ನೀವು ಎಷ್ಟು ಜನ ಕಾಂಗ್ರೆಸ್ ಮುಖಂಡರು ಮನೆಗೆ ಅಲ್ದ್ರಿ?
ಯಾರ್ಯಾರ ಮನೆ ಬಾಗಿಲು ತಟ್ಟಿದ್ದೀವಿ, ಎಷ್ಟೆಷ್ಟು ರಾತ್ರಿ ಹೋಗಿ ಭೇಟಿ ಮಾಡಿದ್ದೀವಿ, ನಾನು ಇದ್ದವನೇ ಸಾಕ್ಷಿ. ಅದ್ರ ಬಗ್ಗೆ ಬೇಡವಾ ಚರ್ಚೆ? ನೀವು ಮಾಡೋದೆಲ್ಲ ಸರಿ, ಬೇರೆ ಯಾರು ಏನಾದ್ರು ಒಂದು ಪ್ರಯತ್ನ ಮಾಡಿದ್ರೆ ಮಾತ್ರ ಅದು ತಪ್ಪು. ಈ ದ್ವಂದ್ವ ಬೇಡ. ರಾಜಕಾರಣದಲ್ಲಿರ್ತಕ್ಕಂಥವರಿಗೆ ಅದು ಸಣ್ಣವರು ಬಂತು ದೊಡ್ಡವರು ಬಂತು, ಇನ್ನೂ ಉನ್ನತ ಹುದ್ದೆ ಪಡೆಯುವುದಕ್ಕಾಗಿ ವಿವಿಧ ಪ್ರಯತ್ನಗಳನ್ನು ಬೇರೆ ಬೇರೆ ಥರದಲ್ಲಿ ಮಾಡ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ. ಇನ್ನು ಅಭಿವೃದ್ಧಿ ಮತ್ತು ಭ್ರಷ್ಟಾಚಾರದ ಬಗ್ಗೆ ಒಂದಿಷ್ಟೆಲ್ಲ ಮಾತಾಡೋದು. ಸಾಗರದ 5 ದಿಕ್ಕಿನಲ್ಲಿರ್ತಕ್ಕಂಥ ಎಲ್ಲ ಡಬಲ್ ರೋಡ್ಗಳನ್ನು ನಾನೇ ಮಾಡಿದ್ದು ಅಂತೇಳಿ ನೀವು ಒಂದಿಷ್ಟು ಪ್ರಪೋಸಲ್ ಕೊಟ್ಟಿದ್ದೀರಿ, ನಾವು ಒಂದಿಷ್ಟು ಕೊಟ್ಟಿದ್ದೀವಿ, ದುಡ್ಡು ತಂದವ್ರು ನಾವು, ಮಾಡಿದವ್ರು ನಾವು. ಅದ್ರ ಬಗ್ಗೆ ವಿವರ ಚರ್ಚೆ ಮಾಡೋಣ. ಮೊದಲನೇ ಸಾಗರದ ಡಬಲ್ ರೋಡ್, ಸ್ವರ್ಬ ರೋಡ್, ಕೆಳದಿ ಕ್ರಾಸಿಂದ ಹಿಡಿದ್ಬಿಟ್ಟು ಮುಂದಕ್ಕಾಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಈಗಲೂ ಸಾಗರ ಹೋಟ್ಲ್ ಸರ್ಕಲಲ್ಲಿ ಪತ್ರಕರ್ತರ ಎದುರಿಗೆ, ಸಾರ್ವಜನಿಕರ ಎದುರಿಗೆ ಓಪನ್ ಆಗಿ ಚರ್ಚೆ ಮಾಡೋಣ. ಕಾಗೋಡು ತಿಮ್ಮಪ್ಪನ ತಂದಿರ್ತಕ್ಕಂಥ ದುಡ್ಡು ಅದರಲ್ಲಿ ಡಬಲ್ ರೋಡ್ ಮಾಡಿದ್ರು, ಅಥವಾ ನೀವು ಹೊಸದಾಗಿ ದುಡ್ಡು ಹಾಕ್ಸ್ಕೊಂಡು ಬಂದು ಡಬಲ್ ರೋಡ್ ಮಾಡಿದ್ರು ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಣ. ಅದ್ರ ಸತ್ಯಾಸತ್ಯತೆ ಫಸ್ಟ್ ಆಗಲಿ. ಈಗ ನಾವು ಸರಿ ಇಲ್ಲ, ನೀವು ಸರಿಯಲ್ಲ, ನಾನೇ ಮಾಡಿದ್ದು ಅಂತಿರಲ್ಲ, ನೀವು ಮಾಡಿದ್ದಲ್ಲ ಅಂತ ನಾನು ನಿರೂಪಿಸ್ತೀನಿ, ನಾನೇ ಮಾಡಿದ್ದು ಅಂತ ನೀವು ನಿರೂಪಿಸ್ತೀನಿ. ಅನಂತಪುರದ ಮೊದಲ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ, ಅನಂತಪುರದ್ದು ಸಾಗರ ತಾಲೂಕಲ್ಲಿ, ಅದನ್ನು ಒಂದು 50,000 ಕರಪತ್ರ ಮಾಡಿಬಿಟ್ಟು ಹಳ್ಳಿಗೆ ನಾನು ಮಾಡಿಸ್ಕೊಂಡು ಬಂದೆ ಅಂತ ಹಂಚಿದ್ರಿ. ಎಲ್ಲ BJP ಕಾರ್ಯಕರ್ತರಿಗೂ ಗೊತ್ತಿದೆ, ಸಾರ್ವಜನಿಕರಿಗೂ ಗೊತ್ತಿದೆ. ಅದನ್ನು ಕಾಗೋಡು ತಿಮ್ಮಪ್ಪನವ್ರು ಮಂಜೂರು ಮಾಡಿಸಿ, ಕಾಗೋಡು ತಿಮ್ಮಪ್ಪನವ್ರ ಕಾಲದಲ್ಲೇ ಟೆಂಡರ್ ಆಗಿತ್ತು. ಆ ನಂತರ ಇನ್ನೂ ಕೆಲಸ ಶುರು ಆಗಿರಲಿಲ್ಲ. ಇವರು ಬಂದು ದುಡ್ಡು ಕಾಸು ಕಡಿಮೆ ಆಗುತ್ತೆ, ಇನ್ನೊಂದು ಸ್ವಲ್ಪ ಅದಕ್ಕೆ ಸೇರಿಸಿ ರೀಟೆಂಡರ್ ಮಾಡಬೇಕು ಅಂತೇಳಿ ಮತ್ತೆ ಅದೇ ಕಾಂಟ್ರಾಕ್ಟ್ರಿಗೆ 84 ಕೋಟಿ ಇರೋದನ್ನ 96 ಕೋಟಿಗೆ ರೀಟೆಂಡರ್ ಅವರಿಗೆ ವಾಪಸ್ ಮಾಡಿಸ್ಕೊಡ್ತಾರೆ. ಅದರ ಡೇಟ್ ಇಟ್ಕೊಂಡು ಬಿಟ್ಟು ನಾನು ಮಾಡಿಸ್ಕೊಂಡು ಬಂದೆ. ಹಾಗಾದರೆ ನಿಮ್ಮ ಕಾಲದಲ್ಲಿ ಕೆಲಸ ಆಯಿತು, ಕಾಗೋಡು ತಿಮ್ಮಪ್ಪನವರು ಅದನ್ನು ಹಾಕ್ಸ್ಕೊಂಡು ಬಂದಿದ್ರು. ಅದು ನಾನು ಮಾಡಿದೆ ಅಂತಂದ್ರಲ್ಲ ನೀವು. ಅದು ನೀವು ನಾನು ಮಾಡಿದ್ದಲ್ಲ, ಕಾಗೋಡು ತಿಮ್ಮಪ್ಪನವರೇ ಮಾಡಿದ್ದು ಅಂತ ಹೇಳಿದ್ದೀನಿ ಅಂತಂದರೆ ನೀವು ಬರ್ರಿ, ನಾಳೆ ಬೆಳಗ್ಗೆ ನಾವು ದುಡ್ಡು ಬಿಡುಗಡೆ ಮಾಡ್ಸ್ಕೊಂಡು ಬಂದಿಲ್ಲ, ಇದ್ರಲ್ಲಿ ನಮ್ಮದು ಪ್ರಯತ್ನ ಇಲ್ಲ, ನಿಮ್ಮದೇ ಅಂತ ಹೇಳ್ಬಿಡ್ತೀವಿ. ಎರಡನೇದಾಗಿ ಸಾಗರ ಅಭಿವೃದ್ಧಿ ಹರಿಕಾರ ಸಾಗರ ಹಾಲಪ್ಪನವರಿದ್ದಾಗ ಮಾತ್ರ ಅಭಿವೃದ್ಧಿ ಆಗಿತ್ತು ಅಂತೇಳಿ ಮಾತಾಡ್ತಾರೆ. ಅಲ್ಲಿರ್ತಕ್ಕಂಥವ್ರಿಗೆ ಎಲ್ರಿಗೂ ಗೊತ್ತಿದೆ. ಮೇಘರಾಜ್ ಅವರು ಇರ್ಬೋದು, ನಮ್ಮ ಹಕ್ರೆ ಮಲ್ಲಿಕಾರ್ಜುನ ಕಾರಣಾಂತರಗಳಿಂದ 3 ವರ್ಷದ ಮುಂಚೆ, 3 ವರ್ಷ ಅಲ್ಲ 2 ವರ್ಷದ ಮುಂಚೆ BJP ಹೋಗಿದ್ದಾರೆ, ಆಯಿತು. ಆದರೆ ವಾಸ್ತವ ಸತ್ಯ ಏನಂತಂದರೆ ಹಾಲಪ್ಪನವ್ರು MLA ಆಗೋದಕ್ಕಿಂತ ಮುಂಚೆ ಎಲ್ಲೂ, ಅದು ಹೊಸನಗರ ಇದು ಎಲ್ಲಿ ಬಂತು, ಹಾಲಪ್ಪನವರು ಸಹಿತ ಸೊರಬ ಅವ್ರ ತಾಲೂಕಾದ್ರೂ ಓದಕ್ಕೆ ಬಂದದ್ದು ಸಾಗರಕ್ಕೆ. ಸೊರಬ, ಸಾಗರ, ಸಿದ್ದಾಪುರ, ಶಿಕಾರಿಪುರ ಎಲ್ಲರೂ ಕೂಡ ಓದೋದಕ್ಕೆ ಮತ್ತು ಆರೋಗ್ಯದ ವಿಚಾರಕ್ಕೆ ಬರೋದೇ ಸಾಗರಕ್ಕೆ. ಇವತ್ತಿಂದ ಅಲ್ಲ, 30-40 ವರ್ಷದಿಂದ. ಅಂದರೆ ಸಾಗರದ ಅಭಿವೃದ್ಧಿ ಅವತ್ತೇ ಆಗ್ತಾಯಿದೆ. ಕಾಗೋಡು ತಿಮ್ಮಪ್ಪನವರು ಕಾಂಗ್ರೆಸ್ ಮಾಡಿಟ್ಟಿದೆ. ಇಲ್ಲಿ ಎಜುಕೇಷನಿಗೆ ಬೇಕಾಗಿರ್ತಕ್ಕಂಥ ಹಾಸ್ಟೆಲ್ ಮಾಡಿದೆ, ಶಾಲಾ ಕಾಲೇಜುಗಳನ್ನು ಕಟ್ಟಿದೆ. ಕಾಗೋಡು ತಿಮ್ಮಪ್ಪನವರು ಇಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳನ್ನು ಕಟ್ಟಿದರು. ಗೋಪಾಲ್ ಕೃಷ್ಣವರು ಬರೂರಲ್ಲಿ ಮತ್ತು ತುಮ್ರಿನಲ್ಲಿ PU ಕಾಲೇಜುಗಳನ್ನು ಕಟ್ಟಿರೋ ಅವ್ರ ಕಾಲದಲ್ಲಿ. ನೀವು ಯಾವ ಶಾಲೆ ಕಟ್ಟಿದ್ದೀರಿ ಹಾಲಪ್ಪನವರೇ? ಆಸ್ಪತ್ರೆ ಯಾವ ಆಸ್ಪತ್ರೆ ಹೊಸದಾಗಿ ಕಟ್ಟಿದ್ದಾರೆ ಹಾಲಪ್ಪ ಇದ್ದಾಗ? ಅಭಿವೃದ್ಧಿ ಹರಿಕಾರ ಆಯಿತು. ಒಂದು 4 ರೋಡ್ ಬೇರೆಯವ್ರಿಗಿಂತಲೂ ಒಂದು 4 ರೋಡ್ ಜಾಸ್ತಿ ಮಾಡಿರ್ಬೋದು ನಿಮ್ಮ ಅವಧಿನಲ್ಲಿ. ಅದೊಂದೇ ಅಭಿವೃದ್ಧಿನಾ? ಇವತ್ತು ಏನೂ ಇಲ್ಲ, ಸಂಧ್ಯಾ ಸುರಕ್ಷಾ ಬರ್ತಾಯಿಲ್ಲ, ಅದು ಬರ್ತಾಯಿಲ್ಲ, ಇದು ಎಲ್ಲೋ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ತಾಲೂಕಿನ 43,000 ಹೆಣ್ಣುಮಕ್ಳಿಗೆ ಪ್ರತಿ ತಿಂಗಳ 2,000 ರೂಪಾಯಿ ದುಡ್ಡು ಬರ್ತಾ ಇದೆ. ನಿಮ್ಮ ಕಾಲದಲ್ಲಿ ಬರ್ತಾ ಇತ್ತಾ? ಹೇಳೋದಕ್ಕೆ ಹೋದರೆ 100 ಅದಾವೆ. ಭ್ರಷ್ಟಾಚಾರದ ಬಗ್ಗೆ ಇಲ್ಲ, ಎಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. PWDನಲ್ಲಿ ಜಂಗಲ್ ಕಟಿಂಗ್ ಇತ್ತು, ಅದರಲ್ಲಿ ಹೊಡ್ಕೊಳ್ತಿದ್ರು. ಇವತ್ತಿನ ಕಾಲದಲ್ಲಿ ಸುಮ್ಮನೆ ದುಡ್ಡು ಹೊಡ್ಕೊಂಡು ತಿನ್ನಕ್ಕೆ ಬರಲ್ಲ. ಗೃಹಲಕ್ಷ್ಮಿ ಒಂದೇ ಅಕೌಂಟಲ್ಲಿ 19,000 ಜನರಿಗೆ ಹೋಗೈತಿ. ಯಾವುದೋ ಎಲ್ಲೋ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರೋದು. ವ್ಯತ್ಯಾಸ ಅಂದರೆ ಭ್ರಷ್ಟಾಚಾರ ಅಂತಲ್ಲ. ಆಯಿತು, ಇದನ್ನೇ ಕೃಷಿ ಸನ್ಮಾನ್ದು ಮತ್ತು ಸೆಂಟ್ರಲ್ ಗೌರ್ಮೆಂಟಿನ ಯೋಜನೆಯಲ್ಲಿ 0 ಅಕೌಂಟಿಗೆ 4 ಲಕ್ಷ ಕೋಟಿ ರೂಪಾಯಿ ಹೋಗಿದೆ ಅಂತ ಹೇಳಿಬಿಟ್ಟು ನಮ್ಮದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕೊಟ್ಟಿದೆಯಲ್ಲ, ಅದಕ್ಕೆ ಯಾರೇನು ಮಾತಾಡಲ್ಲ. ನಿಮ್ಮಲ್ಲಾಗಿದ್ದರೆ ಎಲ್ಲೋ ಬೈ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು, ನಮ್ಮಲ್ಲಾಗಿದ್ದರೆ ಮಾತ್ರ ಭ್ರಷ್ಟಾಚಾರ ಅಂತನಾ? ಆಯಿತು, ಎರಡನ್ನೂ ಚರ್ಚೆ ಮಾಡೋಣ ಬನ್ನಿ. ನಿಮ್ಮದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದಾಗಿರೋದು ವ್ಯತ್ಯಾಸ ಏನು, ನಮ್ಮದು ಸ್ಟೇಟ್ ಗೌರ್ಮೆಂಟಲ್ಲಿ ಆಗಿರೋ ವ್ಯತ್ಯಾಸ ಏನು, ಎರಡನ್ನೂ ಚರ್ಚೆ ಮಾಡೋಣ. ಭ್ರಷ್ಟಾಚಾರದ ಬಗ್ಗೆ ಇಲ್ಲ, ಅವ್ರು ಹಂಗೆ ಜಂಗಲ್ ಕಟಿಂಗ್ ಆಗೋದೇ ವರ್ಷಕ್ಕೆ 1 ಸರಿ 2 ಸರಿ ಜಂಗಲ್ ಕಟಿಂಗಿಗೆ ದುಡ್ಡು ಬರ್ತೈತಿ, ತಿಂದುಬಿಟ್ಟಾರೆ.
ಹಕ್ರೆ ಅವರು ಆಡಳಿತ ಮಾಡಿರ್ಬೋದು, ಸರಿಯಾದ ಆಡಳಿತ ಮಾಡೋಕ್ಕೆ ಬರಲಿಲ್ಲ. ಯಾಕೆಂದರೆ ಹಿಂದೆ ಅವರೇ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಲಕ್ಷಾಂತರ ರೂಪಾಯಿ ವಸ್ತ್ರ ಮತ್ತು ದವಸ ಧಾನ್ಯವನ್ನು ಬೇರೆಯವರು ದಾನ ಕೊಟ್ಟದ್ದನ್ನು ಸಹಿತ ಜನರಿಗೆ ಕೊಡ್ದತಿ ಅಲ್ಲಿಟ್ಟು ಹಾಳು ಮಾಡ್ದಂಥವ್ರು. ಇದ್ರ ಬಗ್ಗೆ ಹಕ್ರೆ ಅವ್ರಿಗೆ ಮಾತಿಲ್ಲ. ಮತ್ತು ಸ್ವತಃ 3 ವರ್ಷದ ಹಿಂದೆ ಹಾಲಪ್ಪನವ್ರ ಬಗ್ಗೆ ಎಷ್ಟು ಬೈದ್ರಿ ಹಕ್ರೆ ಅವರೇ, ಇಷ್ಟು ಪರ್ಸೆಂಟೇಜ್ ಭ್ರಷ್ಟಾಚಾರ, ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ, ಅಣ್ಣನ ಮಗ ಅದಾಯಿತು ಇದಾಯ್ತು ಅಂತೇಳಿ. ಈಗ ಹಾಲಪ್ಪನವ್ರನ್ನ ನಿರ್ಮಾ ಪೌಡ್ರಲ್ಲಿ ಎತ್ತಿ ಕ್ಲೀನ್ ಕೃಷ್ಣಪ್ಪನ ಮಾಡಿಟ್ಬಿಟ್ಟಿದ್ದಾರೆ. ಮಾತಾಡೋ ಹೊತ್ತಿಗೆ ಯಾವುದೇ ಆದ್ರೂ ಒಂದು ಯೋಚನೆ ಮಾಡಬೇಕಾಗತ್ತೆ. ದಯಮಾಡಿ ಆ ಥರದ್ದು ಯಾವ ವ್ಯವಸ್ಥೆನಲ್ಲ, ಒಂದು ಮೀಸಲಾತಿನಲ್ಲೂ ನಮ್ಮದು ಕಾಂಗ್ರೆಸ್ ಪಾತ್ರ ಇಲ್ಲ. ಮಳೆ ಮಾಪನ ಕೇಂದ್ರದ ಹೇಳಿದ್ರು ನೋಡ್ರಿ, ಈ ಹಾಲಪ್ಪನವರಿಗೆ ಕ್ರೆಡಿಟ್ ಫೋಬಿಯಾ ಅಂದರೆ ಅದೊಂದು, ಈ ಫೋಬಿಯಾ ಅಂದರೆ ರೋಗ ಇದ್ದಂಗೆ. ಕ್ರೆಡಿಟನ್ನು ತಾನು ತೊಗೊಳ್ಬೇಕು ಎಲ್ಲದರಲ್ಲೂ ಅಂತೇಳಿ. ಈಗ ಹೇಳಿದ್ನಲ್ಲ, ಸ್ವರ್ಬ ರೋಡು ನಾನೇ ಮಾಡಿದ್ದು ಅಂತ ಕ್ರೆಡಿಟ್ ತೊಗೊಳ್ಬೇಕು, ಬಹುಗ್ರಾಮ ಕುಡಿಯೋ ನೀರಿಂದು ನಾನೇ ಮಾಡಿದೆ ಅಂತ ಹೇಳಿಬಿಟ್ಟು ತೊಗೊಳ್ಬೇಕು. ಕಾಗೋಡು ತಿಮ್ಮಪ್ಪನವರು, ಗೋಪಾಲಕೃಷ್ಣ ಅವರು ಕಟ್ಟಿದಂಥ ಶಾಲಾ ಕಾಲೇಜುಗಳಿಗೆ ಎಲ್ಲೋ 2 ಬೆಂಚು 2 ಚೇರು ಅಥವಾ 1-2 ಎಕ್ಸ್ಟ್ರಾ ರೂಮ್ ಕೊಟ್ಟ ತಕ್ಷಣ ನಾನು ಬಂದು ಅಭಿವೃದ್ಧಿ ಮಾಡಿದೆ. ಯಾವ ಲೆಕ್ಕಾಚಾರದಲ್ಲಿ ಮಾತಾಡ್ತೀರಿ? ಏನು ಇಲ್ಲೇನು ದಡ್ರದರ? ಸಾಗರದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಕಾಗೋಡು ತಿಮ್ಮಪ್ಪನಂಥ ನಾಯಕನವ್ರನ್ನೇ ಕ್ಷಮಿಸೋದಿಲ್ಲ, ಸಹಿಸೋದಿಲ್ಲ ಜನ. ಅಂಥದ್ರಲ್ಲಿ ನೀವು ಈ ಥರ ಸುಳ್ಳುಗಾರ ಅಂತ ಗೋಪಾಲಕೃಷ್ಣ ಅವ್ರಿಗೆ ಹೇಳ್ತಿರಲ್ಲ, ನೀವು ಬರೇ ಸುಳ್ಳುಗಾರ ಅಲ್ಲ, ದೊಡ್ಡ ಮೋಸಗಾರ. ಅದಕ್ಕೆ ಬಿ ಜೆ ಪಿಯವರೇ ನಿಮ್ಮನ್ನು ಸೋಲಿಸಿದ್ದು ಜನ. ಮತ್ತು ಬಿ ಜೆ ಪಿಯವರು ನೀವು ದೊಡ್ಡ ಮೋಸಗಾರ ಅಂತಾನೆ. ಬಿ ಜೆ ಪಿ ಒಳಗೆ ಯಾರ್ಯಾರಿಗೆ ಎಷ್ಟೆಷ್ಟು ಮೋಸ ಮಾಡಿದ್ದೀರಿ ಅಂತೇಳಿ ಓಪನ್ನಾಗಿ ಚರ್ಚೆ ಮಾಡೋಣ ಬರ್ರಿ. ಕಾರ್ಯಕರ್ತರು ಹಗಲು ರಾತ್ರಿ ದುಡ್ದವರಿಗೆ ನೀವು ಯಾವ್ಯಾವಾಗ ಮೋಸ ಮಾಡಿದ್ರಿ, ಇಲ್ಲಿ ಇವ್ರಿಗೆ ಸುಳ್ಳುಗಾರ ಭ್ರಷ್ಟಾಚಾರ ಅಂತ ಅನ್ಬೇಕಾರೆ ನಿಮ್ದೆಷ್ಟು ಭ್ರಷ್ಟಾಚಾರ, ನಿಮ್ದೆಷ್ಟು ಕಳ್ತನ, ಅದ್ರ ಬಗ್ಗೆ ಮಾತಾಡೋಣ. ನಿಮ್ಮದು ಮಾತ್ರ ಎಲ್ಲದೂ ಸರಿ, ನಮ್ಮದು ಮಾತ್ರ ತಪ್ಪು. ಗೋಪಾಲಕೃಷ್ಣ ಅವರು ಯಾರನ್ನೋ ಮಾತಾಡಿಸ್ದೇ ಹೋದ್ರೂ ಒಟ್ಟು ಅವ್ರನ್ನ ತೇಜೋವಧೆ ಮಾಡಬೇಕು ಅಂತ ಇಲ್ಲ, ಬಿ ಜೆ ಪಿ ಬರೋಕ್ಕೆ ಪ್ರಯತ್ನ ಮಾಡಿದ್ರು ಅಂತ. ಅದು ಮುಂಚೆ ಯಾಕಂತ ಹಾಲಪ್ಪನವ್ರು ಹೇಳ್ತಾ ಇದ್ದಾರೆ ಅಂದರೆ ಬಿ ಜೆ ಪಿಲಿರೋರು ಯಾರೂ ಹಾಲಪ್ಪನ ಒಪ್ತಾ ಇಲ್ಲ. ಎಲ್ಲಿ ಅಪ್ಪಿತಪ್ಪಿ ಮತ್ತೆ ಹೋಗಿ ಗೋಪಾಲಕೃಷ್ಣ ಅವ್ರು ಕರ್ಕೊಬಂದ್ರೆ ನಾನು ಎತ್ತಲ ಹೋಗಲಿ, ನನಗೆ ಅತಂತ್ರ ಆಗಿಬಿಡ್ತೀನಿ ಅಂತ ಈಗಲೇ ಹೆದರಿಕೆ ಕಾಡ್ತಾ ಇತ್ತು ಅವರಿಗೆ. ಅದಕ್ಕಾಗಿ ಸುಮ್ಮನೆ ಈಗಲೇ ಗೋಪಾಲಕೃಷ್ಣ ಅವ್ರ ಮೇಲೆ ಒಂದು ಆರೋಪ ಮಾಡಿಬಿಡೋದಪ್ಪ, ಇಲ್ಲ ಬಿ ಜೆ ಪಿ ಬರ್ತಾರೆ ಅಂತೇಳಿ, ಆವಾಗ ಎಲ್ಲ ಏನೋ ಅಂಥೇಳಿ. ಹಾಗೆ ಸುಮ್ಮನೆ ಅನಾವಶ್ಯಕವಾಗಿ ಒಟ್ಟು ಕಟ್ಟುಕತೆಗಳನ್ನು ಹೇಳೋದನ್ನ ನಿಲ್ಲಿಸ್ಬೇಕು. ಇಲ್ಲ ಅಂತ ಅಂದರೆ ನಿಮ್ಮ ಯಾವುದೇ ಥರದ, ಅದು ಭ್ರಷ್ಟಾಚಾರದ ವಿಚಾರ ಇರ್ಬೋದು, ಅಭಿವೃದ್ಧಿ ವಿಚಾರ ಇರ್ಬೋದು, ಎಲ್ಲದನ್ನು ಸಾಗರ ಹೋಟ್ಲು ಸರ್ಕಲ್ನಲ್ಲೇ ಮಾಧ್ಯಮ ಮಿತ್ರರನ್ನು ಇಟ್ಕೊಂಡು, ಸಾರ್ವಜನಿಕರನ್ನ ಇಟ್ಕೊಂಡೇ ಚರ್ಚೆಗೆ ಬರೋಣ. ಬನ್ನಿ. ಧನ್ಯವಾದಗಳು.